ವಿಷಯನೆಲ್ಲ ನಮ್ಮ ಹತ್ರ ಯಾಕ್ರಿ ತರ್ತೀರಾ? ಓಕೆ ಆಯ್ತು. ಏನಪ್ಪ ಹೋಮ್ ಮಿನಿಸ್ಟರ್ ಸಾಹೇಬ್ರು ಬಾರಿ ಸ್ಪೀಡ್ ನಾಗ್ ಬರ್ತಾವ್ರೆ. ಏನಪ್ಪ ನೀನು? ನನಗೂ ಆ ಕಮಿಷನರ್ಗೂ ಜಗಳ 4 ದಿನ ಆಗ್ಲಿಲ್ಲ. ನೀನ್ಯಾಕೆ ನನ್ಗೆ ಹೇಳಿ ಅವನ ಹತ್ರ ಹೋಗಿದ್ದೆ? ಕಳ್ಸೋ ಕೆಲ್ಸನ ಯಾವತ್ತಾನ ನಿಮ್ಗೆ ಹೇಳ್ಬಿಟ್ಟು ಮಾಡಿದೀವ ಸಾಹೇಬ್ರೆ? ಕಳ್ಸಿದ್ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅದಕ್ಕೊಂದು ಪ್ಲಾನ್ ಬೇಡವಾ? ಅರೆ, ಕುಡಿಯೋ ಅಭ್ಯಾಸನೇ ಇಲ್ದವನು ಕುಡಿಸತ್ತ ಅಂದ್ರೆ ನಮ್ಮೇಲೆ ಅನುಮಾನ ಬರಲ್ವಾ? ಏನಳಿ ಅಂದ್ರೆ ಅವನು ಕುಡಿಯೋ ಚಟ ಇರ್ಲಿಲ್ವಾ? ಗೊತ್ತಿಲ್ಲ ಮಾವ. ಕುಡಿಸೋವಾಗಾದ್ರೂ ಅವನ್ ನಮ್ ತವ ಹೇಳಲೇ ಇಲ್ವೇ? ನೀನ್ ಈ ರೀತಿ ಮಾಡ್ತಾ ಹೋದ್ರೆ ಹೈಕಮಾಂಡ್ ಅಲ್ಲಿ ನನ್ನ ಇಮೇಜ್ ಹೋಗುತ್ತೆ. ನಾನು ಸಿಎಂ ಕನಸು ನುಚ್ಚು ನೂರಾಗುತ್ತೆ. ಸರಿ, ನಾನು ರಾಜಕೀಯದಲ್ಲಿ ಇರ್ಬೇಕಾ ಬೇಡ ಹೇಳು? ಏನು ಹುಚ್ಚು ಮಾತೋ ಇದು? ನೀನ್ ದೊಡ್ಡ ಕುರ್ಚಿ ಮ್ಯಾಗ ಕುಂತ್ಕೋಬೇಕು ಅಂತ ತಾನೆ ನಾನ್ ಇಂಥದೆಲ್ಲ ಮಾಡೋದು. ನಾನೇ ಸ್ವೀಟ್ ಮಾಡಿದ್ದೀನಿ, ತಿನ್ನಪ್ಪ. ಅರೆ, ಅಣ್ಣ ಬಂದಿದ್ದಾನೆ. ಅಣ್ಣ, ನಾನೇ ಸ್ವೀಟ್ ಮಾಡಿದ್ದೀನಿ, ತಿನ್ನಣ್ಣ. ನಿನ್ ದರ್ಪನೆಲ್ಲ ಅಸೆಂಬ್ಲಿ ಮಾಡಿಕೋ. ಮನೆ ಆಗಲ್ಲ. ಅಮ್ಮ ಹುಟ್ಟಿದ ಮೇಲೆ ಕಳ್ಳ ನಾವು ಈ ಮಟ್ಟಕ್ಕೆ ಬಂದಿದ್ದು. ಈ ಮನೆ ದೇವತೆ ಕಳ್ಳ ಇವಳು. ಈಸ್ಕೋ ಬವ್ವ, ನಾವು ಜಾಸ್ತಿನೇ ತಗ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಅಂಕಲ್. ಬಂದ ನೋಡು ಕುಲ್ಪುತ್ರ, ನಿನ್ನ ಮುದ್ದಿಂದಾನೆ ಇವನ್ ಹೀಗೆ ತಯಾರಾಗಿರೋದು. ಮೊದ್ಲು ಇವನ್ನ ಕಂಟ್ರೋಲ್ ಇಡು. ತಾತ ಮೊಮ್ಮಗ ಸೇರ್ಕೊಂಡು ಪದೇ ಪದೇ ನನ್ನ ತಲೆನೋವು ತರಬೇಡಿ. ಹುಟ್ಟಿಸಿದ ಅಪ್ಪನ್ನೇ ಜಗ್ಗಸ್ ಕೇಳ್ತವನೆ. ಆಯ್ತಾನೆ, ಸಿಎಂ ಆಯ್ತಾನೆ. ಆ ಕಳೆ ಕಾಣ್ತಾ ಐತೆ. ಇದೇನ್ ಜೂನಿಯರ್ ಸಬ್ಗಿದೀಯಾ? ಓ, ಹೋಮ್ ಮಿನಿಸ್ಟರ್ ಬೋಧ ಅಂತನಾ? ನೋಡ್ ಮಗ, ಹೆಣ್ಮಕ್ಳು ಹೂವ ಇದ್ದಂಗೆ ಹೊಸ್ಕಾಕ್ಬಾರ್ದು. ನಿನಗೆ ಎಂತ ಹುಡುಗಿ ಬೇಕು, ಯಾವ ಮನೆಯಿಂದ ಬೇಕು ಕೇಳು. ಚಂದ್ರನ ಆಸೆ ಪಟ್ರು ತಕ್ಕ ಬಂದ್ ನಿನ್ ಮದುವೆ ಮಾಡ್ತೀನಿ. ಅದಕ್ಕೆ ಯಾಕ್ಲ ತಲೆ ಕೆಡ್ಕತಿಯಾ? ಏನ್ರಿ ಸೀತಾರಾಮ್ ಯಜಮಾನ್ರೆ, ಮನೆ ಇಲ್ಲಿ ಗಂಟ ಬಂದೈತೆ. ಇನ್ನೊಂದು 2 ತಿಂಗಳು ಎಲ್ಲ ಮುಗ್ದೋಗುತ್ತೆ ಯಜಮಾನ್ರೆ. ಏನ್ರಿ ನೀವು ಬಾಯಿ ಬಿಟ್ಟು ಯಾವ ಸಹಾಯನೂ ಕೇಳಕ್ಕಿಲ್ಲ ಅಂತೀರಾ? ನಾವೇನ್ ಬೇರೆಯವ್ರ? ನಿಮ್ಮಪ್ಪನು ನಾನು ಎಂತ ಸ್ನೇಹಿತರು. ಯಜಮಾನ್ರೆ, ನಿಮ್ ಕಂಪನಿಲಿ ಆಡಿಟರ್ ಕೆಲಸ ಮಾಡ್ತಿರೋದ್ರಿಂದ ತಾನೇ ನಾನು ಒಂದು ಮನೆ ಅಂತ ಕಟ್ಸ್ತಿರೋದು. ಅಲ್ಪ ತೃಪ್ತರು ಕಣ್ರಿ ನೀವು. ಇದಕ್ಕೊಂದೆರಡು ಸೈನ್ ಹಾಕ್ಬಿಡಿ. ಈ ಸೀರೆ ನಿಮ್ ಮಗಳಿಗೆ ನಾನೇ ತಂದಿದ್ದೀನಿ, ತಗೊಳ್ಳಿ. ನಾನೇ ಕೊಟ್ಟಿದ್ದು ಕೇಳ್ಬೇಕು. ಅಯ್ಯೋ, ಈಗಲೇ ಯಾಕಮ್ಮ, ಗೃಹ ಪ್ರವೇಶಕ್ಕೆ ಬರ್ತೀಯಲ್ಲ, ಆ ಕೊಡುವಿ ಅಂತೆ. ಖಂಡಿತ ತಗೋಬೇಕು. ಇನ್ನಾಣೆ. ಒಳ್ಳೆ ಸೀತಾರಾಮ್. ಏನ್ರಿ ಸೀತಾರಾಮ್, ಮಗಳಾಗ್ಲೇ ಸೀರೆ ಉಡೋ ವಯಸ್ಸಿಗೆ ಬಂದ್ಬಿಟ್ಲಾ? ಅಂದ್ರೆ ಮದುವೆಗೆ ಬಂದ್ಬಿಟ್ಲು? ಅಂತಿಂತ ಗಂಡಲ್ಲ, ಬುದ್ಧಿವಂತನ್ ನೋಡಿ. ನಮ್ಮನೆ ಮದುವೆ ಹಂಗೆ ಮಾಡೋಣ. ಆಯ್ತು ಯಜಮಾನ್ರೆ, ಬರ್ತೀನಿ. ಹೋಗ್ ಬನ್ನಿ. ಇದನ್ನ ಹೀಗೆ ಸಿಕ್ಕಿಸ್ಕೋಬೇಕು. ನನ್ ಚಿನ್ನ. ನಿಧಾನ ಕಣೆ. ಹೇಗಿದೆ ವಿಶಾಲು? ದಂತದ ಗೊಂಬೆ ಇದ್ದಾಗಿದ್ದೀಯ. ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಾಗ ಥೇಟ್ ನಿನ್ನ ಹಾಗೇ ಕಾಣಿಸ್ತಿದ್ದೆ. ಬರೀ ಓಳು. ಏನ್ ತಾತ, ಅಜ್ಜಿ ಯಾವಾಗ ನಿಜ ಹೇಳಿದ್ರು ಬಿದ್ದೋಗ್ತ್ಯಾ, ತಪ್ಪಲ್ವಾ? ಆಗಿನ್ನು ನಿಮ್ ತಾತ ನನ್ನ ನೋಡೇ ಇರ್ಲಿಲ್ಲ ಬಿಡು. ಗೌರಿ 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 ಬಾಯಿ ಇಲ್ಲಿ ನೋಡು, ನಿನ್ಗೋಸ್ಕರ ಈ ಕಾಸಿನ ಸರ ತಗೊಂಡ್ ಬಂದಿದ್ದೀನಿ. ನೀನ್ ಇದನ್ನೇ ಹಾಕೊಂಡು ಹೋಗು, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಇದೆಲ್ಲ ಹಳೆ ಫ್ಯಾಷನ್. ಒಂದು ಯೂತ್ ಫೀಲಿಂಗು ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಯೂತ್ಗೆ ಗೊತ್ತಾಗೋದು. ಅದಕ್ಕೆ ನಾನೊಂದು ತಂದಿದ್ದೀನಿ ಗೊತ್ತಾ? ವೈಟ್ ಮೆಟಲ್ ಮ್ಯಾಚಿಂಗ್ ಮ್ಯಾಚಿಂಗ್
ಸೂಪರ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಗೌರಿ ಏನಪ್ಪ ಅದು? ಇವತ್ತು ನೀನ್ ರೇಡಿಯೋ ಸ್ಟೇಷನ್ ಅಲ್ಲಿ ಪ್ರೋಗ್ರಾಮ್ ಕೊಡ್ತಿದ್ಯಲ್ಲಮ್ಮ, ಅದಕ್ಕೆ ಈ ಹೊಸ ವೈಲಿನ್. ವಾವ್, ಕ್ಲಾಸಿಕ್, ಎಕ್ಸಲೆಂಟ್, ಥ್ಯಾಂಕ್ ಯು ಪಾಪ. ಚೈನ್ ಬಿದ್ದೋಯ್ತಲ್ಲಮ್ಮ, ಇರು ಹಾಕ್ತೀನಿ. ಅಯ್ಯೋ ಬಿಡಿಪಾ, ನಾನೇ ಹಾಕೋತೀನಿ. ಇದನ್ನೆಲ್ಲ ಮಾಡ್ದೇನೆ ನೀನ್ ದೊಡ್ಡವಳಾಗ್ತೇನಮ್ಮ, ಸುಮ್ನಿರು. ಇಲ್ಲಿ ಕಾಲ್ ಕೊಡು. ಏನಪ್ಪ ಹೊಸದಾಗ ಹಾಗೆ ನೋಡ್ತಾ ಇದ್ದೀರಾ? ಏನು ಇಲ್ಲಮ್ಮ, ಯಜಮಾನರು ನಿನ್ನೆ ಇದ್ದಕ್ಕಿದ್ದ ಹಾಗೆ ನಿನ್ ಮಗಳು ಆಗ್ಲೇ ಮದುವೆ ವಯಸ್ಸಿಗೆ ಬಂದ್ಬಿಟ್ಲ ಅಂತ ಕೇಳಿದಾಗ ನನಗೆ ಯಾಕೋ ಸ್ವಲ್ಪ ಫೀಲ್ ಆಯ್ತು. ಗೌರಿ, ಮದುವೆ ಆಗ್ಬಿಟ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತೀಯಲ್ಲ? ಏನಪ್ಪ, ನಾನ್ ಯಾರ್ ಮಗಳು? ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗನ್ನ ನನ್ ಸೆರ್ಗಲ್ಲೇ ಗಂಟ್ ಹಾಕೊಂಡು ನಮ್ ಮನೆಗೆ ಕರ್ಕೊಂಡ್ ಬರ್ತೀನಿ, ಸರಿನಾ? ಹೌದು, ಅವಳನ್ನ ಯಾರು ಅಂತ ತಿಳ್ಕೊಂಡೆ? ನನ್ನ ಮೊಮ್ಮಗಳ ಕಣ. ಅಪ್ಪ, ಒಳ್ಳೆ ಇಡು ಜೋಡು. ನಿನ್ ಹೆಸರೇನಮ್ಮ? ನೀಲು. ಓ, ನೀಲಾಂಬಿಕೆ. ಅವನ್ ಹೆಸರು ಬಸ್ವ. ಅವನು ನನ್ ಮೈದ್ನ. ಹೌದಾ? ನೋಡು, ದುರ್ಬಿನ್ ಹಾಕೊಂಡ್ ಹುಡುಕಿದ್ರು ಅಂತೊಂದ್ ಸಿಗೋದಿಲ್ಲ. ಜಿಮ್ ಇಟ್ಕೊಂಡಿದ್ದಾನೆ, ಕೈ ತುಂಬಾ ಸಂಪಾದನೆ. ನಿನ್ಗ ಅವನ್ ಇಷ್ಟ ಆದ್ರೆ ಹೇಳು, ಬರೋ ಶ್ರಾವಣಕ್ಕೆ ಮದ್ವೆ ಇಟ್ಕೊಂಡ್ಬಿಡೋಣ. ಅಯ್ಯೋ, ಈಗ್ಲೇನಾ? ನೀನ್ ತುಂಬಾ ಫಾಸ್ಟ್ ಆಗಿದ್ಯಮ್ಮ. ನಾನ್ ಹೇಳಿದ್ದು ಬರೋ ಶ್ರಾವಣಕ್ಕೆ ಅಂತ. ನನ್ಗೆ ಲಾಸ್ಟ್ ಇಯರ್ ಶ್ರಾವಣದಲ್ಲೇ ಮದ್ವೆ ಆಯ್ತು. ಮತ್ತೆ ತಾಳಿಯಾಗಿ ಜೇಬಲ್ಲಿ ಇಟ್ಕೊಂಡ್ ತಿರುಗ್ತಾ ಇದೆಯಾ? ಕುತ್ಕೇಲಿದ್ರೆ ಸ್ಕಿನ್ ಅಲರ್ಜಿ. ನಿಮ್ಗಾಗಲ್ವಾ ಆಂಟಿ? ಅಯ್ಯೋ, ಇಲ್ಲಮ್ಮ, ಇಲ್ಲ, ನಮ್ಮ ಅಂತಂದಲ್ಲಿ ಯಾರಿಗೂ ಇಲ್ಲ. ಬರ್ತೀನಿ, ಬಾಯ್. ಫ್ಯಾಷನ್ ಅಂತ. ಅಯ್ಯೋ ಅದ್ಗೆ ನಾವು ಸೂಪರ್ ಮಾರ್ಕೆಟ್ ಬಂದಿರೋದು ಸಾಮಾನ್ ತಗೊಂಡೋಕೆ, ಹುಡುಗಿ ಸೆಲೆಕ್ಟ್ ಮಾಡಕ್ಕಲ್ಲ. ಮತ್ತೇನೇನು ಮಾಡೋದು? ರಾಯಚೂರಿಂದ ಹಿಡಿದು ಮಂಗಳೂರವರೆಗೂ ಎಷ್ಟು ಹುಡುಗಿ ಫೋಟೋ ತೋರಿಸಿದೀನಿ. 2 ಮೂಟೆ ಆಗಿದೆ. ನೀನ್ ಯಾವ ಹುಡುಗಿನೂ ಒಪ್ತಾನೆ ಇಲ್ವಲ್ಲ? ನಾನ್ ಮಾತಾಡ್ತಾ ಇದೀನಿ, ನಾನು ಇಲ್ಲಿ ನೋಡಿಲಿ. ಏನ್ ಸ್ಲೋ? ಇನ್ ನನ್ ಕೈಲಾಗೋದಿಲ್ಲ. ಮನೆಗೆ ಹೋಗ್ತಾ ಇದ್ದ ಹಾಗೆ ಗಿಣಿ ಶಾಸ್ತ್ರ ಹೇಳೋರ ಕಣ್ ಮುಚ್ಕೊಂಡು ಆ ಮೂಟೆಯಿಂದ ಒಂದ್ ಫೋಟೋ ತೆಗಿತೀನಿ ಅಷ್ಟೇ. ಅದ್ಗೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಆಗೋ ಟೈಮ್ ಬಂದಾಗ ನನಗೋಸ್ಕರ ಸ್ಪೆಷಲ್ ಆಗಿ ಮೇಲಿಂದ ಇಳಿದು ಬರ್ತಾಳೆ. ನೀನ್ ಮೊದ್ಲು ಶಾಪಿಂಗ್ ಮಾತ್ರ ಮಾಡು, ನನಗ್ ಟೆನ್ಷನ್ ಕೊಡ್ಬೇಡ. ಟೆನ್ಷನ್? ಥ್ಯಾಂಕ್ ಯು, ಇದ್ರಲ್ಲೇ ಮಜಾ. ಇನ್ನೇನಪ್ಪ ಮ್ಯಾಟ್ರ? ನೀನು ಹೇಳ್ ಮಗ. ಏನ್ ಒಳ್ಳೆ ಚಿಮ್ನಿ ಹೋಗಿ ಬಿಟ್ಟಂಗ್ ಬಿಡ್ತಿದ್ಯಾ? ಇದರಿಂದ ನಮ್ ಗಾರ್ಡನ್ ಸಿಟಿ ಹಾಳಾಗ್ತಿರೋದು. ಗಾಡ್, ಥ್ಯಾಂಕ್ ಯು ರೀ, ಥ್ಯಾಂಕ್ಸ್ ಅ ಲಾಟ್. ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡಿದ್ರಿ. ಇಲ್ದಿದ್ರೆ ಅದು ನನ್ನ ತಲೆ ಮೇಲೆ ಬಿತ್ತು. ಅಯ್ಯೋ, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಈ ರೋಸ್ ತುಂಬಾ ಕ್ಯೂಟ್ ಆಗಿದೆ, ತಗೋಬೋದಾ? ಥ್ಯಾಂಕ್ ಯು. ಏ ಬಸ್ವ, ನನಗ್ ಗೊತ್ತಿಲ್ದೆ ಇದ್ದಂಗೆ ಇಷ್ಟು ದೊಡ್ಡ ಎಪಿಸೋಡ್ ನಡೆಸ್ತಾ ಇದೀಯಾ? ಏ ಬಸ್ವ, ಬಸ್ವ,
ಇಲ್ಲಿಂದ ಮಾಡ್ತಾ ಇದೀಯಾ? ಇವತ್ತು ರುದ್ರೇಶ್ ಮದುವೆ ಬರ್ತೈತಾ? ಬಾ, ನೀ ಬರ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾನೆ. ರೈಟ್. ಸೂಪರ್ ಬಸವ, ಸೂಪರ್ ಕಣ. ಯಾವ್ದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಹ್ಯಾಂಡ್ ಶೇಕ್ ಎಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಕಮಾನ್ ಸ್ಟೂಡೆಂಟ್ಸ್, ಕಮ್ ಫಾಸ್ಟ್. 6:15 ಒಳಗೆಲ್ಲ ಬಂದ್ಬಿಡ್ತೀನಿ, ನೀನೇನು ವರಿ ಮಾಡ್ಬೇಡ. ಎಷ್ಟು ಹೇಳೋದು ನಿಂಗೆ? ಒಳಗಡೆ ನಮ್ಮ ಫ್ರೆಂಡ್ ಇದಾರೆ, ಬಿಡಿ ಸರ್. ಅಯ್ಯೋ, ಇವ್ನು ಯಾರೋ ಒಳ್ಳೆ ಯಮ ಇದ್ದಂಗೆ ಇದಾನಲ್ಲ. ಯಾರು ಸರ್ ಅವರು? ಸಿಸಿಬಿಗೆ ಸ್ಪೆಷಲ್ ಆಫೀಸರ್ ಬಸವ. ಏನಾಗಿದೆ ಸರ್? ನಿಮ್ದಕ್ಕೆ ರೇಡಿಯೋ ಸ್ಟೇಷನ್ ಟೆರರಿಸ್ಟ್ ಅವ್ರಿಗೆ ಬೇಸಾಗೋಗಿದೆ. ಬೇಸು ಒಟ್ಟು ಎಷ್ಟು ಜನ ಇದಾರೆ? ಎಲ್ಲರನ್ನು ಕವರ್ ಮಾಡು, ಒಬ್ಬರನ್ನು ಬಿಡ್ಬೇಡ. ಓವರ್. ನಿಂತ್ಕೊಳ್ರಿ. ಯಾರ್ರಿ ನೀವು? ಬ್ಯಾಡ್ಜು ಬೆಲ್ಟ್ ಯೂನಿಫಾರ್ಮ್ ಹಾಕೊಂಡ್ರೆ ಮಾತ್ರ ಗೊತ್ತಿರ್ತೀರಾ? ಹೇ, ಯಾರು ಸರ್ ಅವರು? ನಾಳೆ ಮಾರ್ನಿಂಗ್ ಪೇಪರ್ ನೋಡೋರು ಯಾರು ಅಂತ ಗೊತ್ತಾಗುತ್ತೆ. ಈ ಬ್ಲಾಕ್ ಅಲ್ಲಿ ಯಾರನ್ನು ಬಿಡ್ಬೇಡ. ಕಮಾನ್, ಬಿ ಅಲರ್ಟ್, ಗೋ ಫಾಸ್ಟ್. ಈ AIR ಈಗ ನಮ್ ಕಂಟ್ರೋಲ್ ಅಲ್ಲಿ ಇದೆ. ಅಂದ್ರೆ ನೀವು ಟೆರರಿಸ್ಟಾ? ನೋ, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಸ್ಪೆಷಲ್ CCB ಆಫೀಸರ್ ಬಸವ. ಒಳಗೆ ನಡೀತಾ ಇದೆ. ಫೈನ್ ಆರ್ಟ್ಸ್ ಕಾಲೇಜ್ ಹುಡುಗಿರು ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಫ್ಲೂಟ್ ಚೆಕ್ ಮಾಡಿ ಕಳಿಸ್ತೀರಾ? ಫ್ಲೂಟ್ ಒಳಗಡೆ ಏನಿರುತ್ತೆ ಸರ್? ಫ್ಲೂಟ್ ಅಲ್ಲಿ ಮ್ಯೂಸಿಕ್ ಮಾತ್ರ ಅಲ್ಲ, RDX ಪೌಡರ್ ಕೂಡ ಕ್ಯಾರಿ ಮಾಡಬಹುದು. ಆಫೀಸರ್, ಚೆಕ್ ಎವ್ರಿಥಿಂಗ್. ಸರ್, ಅಯ್ಯೋ, ಇಲ್ಲೇನಿರುತ್ತೆ ಸರ್? ಅದಿಷ್ಟ, ಅದಕ್ಕೆ ನಮ್ಗೆ ಇದಿಷ್ಟ ಅಂತ ಅಡ್ಗೆ ಮನೆಗೆ ನುಗ್ಗಿ ಬೇಕಾದನ್ನೆಲ್ಲ ಮಾಡ್ಸ್ಕೊಂಡು ಕಿತ್ಕೊಂಡು ತಿಂತಾ ಇದ್ರಲ್ಲೋ. ಅತ್ತೆ ನನ್ ಮಾತು. ಇವತ್ತು ನನ್ನಿಂದಾನೆ ಈ ವಿಷಯ ಮುಚ್ಚಿಟ್ಟಿದ್ದೀರಾ ಪಾಪಿಗಳ. ಬಾಬಿ, ಈ ಲವ್ ಸ್ಟೋರಿನ ನಮ್ದಕ್ಕೆ ಗೊತ್ತಿಲ್ಲಂಗ್ ನಡೆಸಿದಾನೆ ಈ ಮಿತ್ರದೋಹಿ. ಸೌಂಡ್ ಇಂದ ಕಾಟ ಹೋಗ್ತೀರಾ? ಈ ಲೋಫರ್ಸ್ ಮಾತ್ ನಂಬೇಡ. ಅದಕ್ಕೆ ನನ್ ಮಾತ್ ಕೇಳು. ಅವನನ್ನ ಮಾತಾಡ್ಬೇಡ ಅಂತ ಹೇಳಿ ನನ್ಗೂ ಅವನ್ಗೂ ಮಾತಿಲ್ಲ. ಮಾತಾಡ. ಹೇಯ್, ಅತ್ತಿಗೆ ಅಂದ್ರೆ ಯಾರೋ? ನಿನ್ನ ತಾಯಿ ಕಣೋ. ಅದೇ ಕಂಕಳಲ್ಲಿ ಎತ್ಕೊಂಡು ನಿನ್ನ ಸಾಕಿದಾರೆ ಕಣೋ. ಅಂತ ತಾಯಿ ಹತ್ರನೇ ನಿನ್ನ ಲವ್ ಸ್ಟೋರಿನ ಮುಚ್ಚಿಟ್ಬಿಟ್ಟು ನಮ್ಮನ್ನೆಲ್ಲ ಲೋಫರ್ಸ್ ಮಾಡ್ಬಿಟ್ಟಿಲ್ಲೋ. ಇಷ್ಟು ದಿನ ಹುಚ್ಚಿ ತರ ಫೋಟೋ ಇಟ್ಕೊಂಡು ತಿರುಗ್ತಾ ಇದ್ನಲ್ಲ, ನನಗಾಗ್ಬೇಕಾದ್ದೆ. ನನ್ ಮೇಲೇನಾದ್ರೂ ಪ್ರೀತಿ ಇದ್ದಿದ್ರೆ ನಾನು ಹೀಗ್ ಮಾಡ್ತಾ ಇದ್ನ? ಒಂದೇ ಸಲ ನಾನು ಹೊರಗ್ ನೋಡ್ ಮಾಡಿ ಬಿಸಾಕ್ಬಿಟ್ಟ. ಅಯ್ಯೋ, ಅದಕ್ಕೆ ಕಾಂದೇರ ಆ ಅಮ್ಮನ ಮೇಲಲ್ಲ, ನನ್ ಕಣ್ ಮುಂದೆ ನಿಂತರ ಈ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನೀನ್ ಯಾವಾಗ ನೋಡಿದ್ರೆ ನಾನು ಅವಾಗ್ಲೇ ನೋಡಿದ್ದು. ಅಯ್ಯಯ್ಯೋ, ಸುಮ್ನೆ ಬಾಯಿಗೆ ಬಂದಂಗ್ ಬೈದ್ ಬಿಟ್ನಲ್ಲೋ. ಮತ್ತಿನ್ನೇನು, ಅವಾಗ್ಲಿಂದ ನಾನು ಅದನ್ನೇ ಹೇಳ್ತೀನಿ. ನನ್ ಮಾತು ಕೇಳಿದ್ರೆ ತಾನೆ ನೀನು. ಅದೇನಿರ್ಲಿ ಬಿಡು, ನನ್ಗ ಆ ಹುಡುಗಿ ಇಷ್ಟ ಆದ್ಲು. ನನಗೂ ಆ ಹುಡುಗಿ ಅಂದ್ರೆ ಇಷ್ಟನೇ, ಆದ್ರೆ ಅಣ್ಣಂಗೆ ಇಷ್ಟ ಆಗ್ಬೇಕಲ್ಲ. ನಮ್ಮಿಬ್ರಿಗೂ ಇಷ್ಟ ಆದ್ಲು ತಾನೆ. ನಿಮ್ ಅಣ್ಣಂಗೆ ಇಷ್ಟ ಆದ್ರೆಷ್ಟು, ಆಗದೆ ಇದ್ರೆಷ್ಟು? ಏನು ನನಗಿಷ್ಟ ಆಗೋದು, ಇಷ್ಟ ಆಗದೆ ಇರೋದು? ಅಣ್ಣ ಈಗ ಬಂದ್ಯಾಣ? ಅದೇ ರೀ, ಕಾಲಿಫ್ಲವರ್ ಕುರ್ಮಾ ಮಾಡಿದ್ದೆ. ನಮ್ಗೆಲ್ರಿಗೂ ಇಷ್ಟ ಆಯ್ತು. ಅಣ್ಣಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಇವ್ನು ಅಂತಿದ್ದ. ಅವ್ರಿಗೆ ಇಷ್ಟ ಆಗ್ಲಿ ಆಗದೆ ಇರ್ಲಿ, ತುಟಿ ಪಿಟಕ್ ಅಂತ ತಿಂತಾರೆ ಅಂತ ಹೇಳ್ತಾ ಇದ್ದೆ. ಕಾಲಿಫ್ಲವರ್ ನ ಕುರ್ಮಾದಲ್ಲಿ ಹಾಕಿ ನನ್ನ ಕಿವಿ ಮೇಲೆ ಇಡಬೇಡಿ. ಏನಾದ್ರು ಮೀಟಿಂಗ್ ಮತ್ತೆ ಹೊರದಾಟಕ್ಕೆ ಸ್ಕೆಚ್? ಇಲ್ಲ ಅಣ್ಣ, ನಿಮಗೆ ಬೇಗ ಪ್ರಮೋಷನ್ ಸಿಗೋದಕ್ಕೆ ಯಾವ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಅತ್ತಿಗೆ ಬಸವ ನಾವೆಲ್ಲ ಸೀರಿಯಸ್ ಡಿಸ್ಕಸ್. ಹೌದು, ನಮ್ಮಲ್ಲಿ ಸೀತಾ ಲಕ್ಷ್ಮಣ ಇಬ್ಬರೇ ಇದ್ದಾರೆ ಅನ್ಕೊಂಡಿದ್ದೆ. ಈಗ ಜೊತೆ 3 ಕೋತಿಗಳು ಬಂದು ಸೇರ್ಕೊಂಡಿವೆ. ದೊಡ್ಡ ಶ್ರೀರಾಮಚಂದ್ರ ಅವರು. ನಡೀರಿ, ಸ್ನಾನ ಮಾಡ್ಕೊಂಬನ್ನಿ. ಬಿಸಿ ಬಿಸಿಯಾಗಿ ತಿಂಡಿ ತಿನ್ನೋರಂತೆ. ಬಾಯ ನೋಡು, ನನಗ ಅದೆಲ್ಲ ಗೊತ್ತಿಲ್ಲ. ಆ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರ್ಬೇಕಷ್ಟೇ. ನಾವ್ ಅಂದ್ಕೊಂಡ್ಬಿಟ್ರೆ ಸಾಕ? ಆ ಹುಡುಗಿ ನನ್ ಪ್ರೀತಿ ನೋಕೆ ಮಾಡ್ಬೇಕಲ್ಲ. ನಾಳೆಯಿಂದ ನಿನಗೆ ಬೇರೆ ಯಾವ ಕೆಲ್ಸಾನೂ ಇಲ್ಲ. ಅದೇ ಡ್ಯೂಟಿ. ಆರ್ತಿ ಎತ್ತಿ ಮನೆ ತುಂಬಿಸ್ಕೊಳ್ಳೋದಷ್ಟೇ ನನ್ ಡ್ಯೂಟಿ.